ಕನ್ನಡದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಿಂದ ಹಿಟ್ ಅಂಡ್ ರನ್ ಆಗಿದೆ. ಬೈಕ್ಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿದ್ದಾರೆ ದಿವ್ಯಾ ಸುರೇಶ್. ನಟಿಯ ಅತಿ ವೇಗದ ಚಾಲನೆ, ನಿರ್ಲಕ್ಷ್ಯದ ಚಾಲನೆಯಿಂದ ಈ ಅಪಘಾತ ಸಂಭವಿಸಿದೆ. ಬ್ಯಾಟರಾಯನಪುರದ ಎಂಎಂ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ ಇದು. ಘಟನೆಯಲ್ಲಿ ಗಾಯಾಳು ಅಶ್ವಿನಿ ಅವರ ಮೊಣಕಾಲು ಚಿಪ್ಪು ಮುರಿತವಾಗಿದೆ. ಎಫ್ಐಆರ್ ದಾಖಲಿಸಿ ಬ್ಯಾಟರಾಯನಪುರ ಪೊಲೀಸರು ತನಿಖೆಯನ್ನು ಈಗ ಆರಂಭಿಸಿದ್ದಾರೆ. ಅತಿ ವೇಗವಾಗಿ ಬಂದಿದ್ದಾರೆ ಕಾರ್ನಲ್ಲಿ. ಹಿಟ್ ಅಂಡ್ ರನ್ ಇದು. ಬೈಕ್ಗೆ ಡಿಕ್ಕಿ ಹೊಡೆದು ದಿವ್ಯಾ ಸುರೇಶ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನೋಡ್ತಾ ಇದೀವಲ್ಲ, ಇವರೇ ದಿವ್ಯಾ ಸುರೇಶ್, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ. ಇನ್ನೊಂದು ಕಡೆ ನೋಡಿ, ಅಶ್ವಿನಿ ಎಂಬುವರ ಮೊಣಕಾಲಿಗೆ ಗಾಯ ಆಗಿದೆ, ಮಂಡಿಯ ಚಿಪ್ಪು ಮುರಿದು ಹೋಗಿದೆ. ಈಗ ಅಕ್ಟೋಬರ್ 4ರ ರಾತ್ರಿ 1:30ಕ್ಕೆ ನಡೆದಿರುವಂತಹ ಅಪಘಾತ ಇದು. ಬೈಕ್ಗೆ ಡಿಕ್ಕಿ ಹೊಡೆದಿದ್ದಂತ ದಿವ್ಯಾ ಸುರೇಶ್ ಕಾರ್ನ ಓಡಿಸ್ತಾ ಇದ್ರು. ಅದೇ ನಾವು ಈಗ ಮನೆಯಿಂದ ಅವತ್ತು ಹಾಸ್ಪಿಟ್ಲಿಗೆ ಹೋಗ್ತಿರ್ಬೇಕಾದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕಿಯಾ ಕಾರು ಲೇಡಿ ಓಡಿಸ್ಕೊಂಡು ಬಂದಿದ್ದು. ಏಕೆ ಕೂತ್ಬಿಟ್ಟು ಒಂದೇ ಸಾರಿ ನಿಲ್ಲಿಸ್ತಾ ಇಲ್ಲ, ಅವರು ಸ್ಟಾಪು ಮಾಡಲಿಲ್ಲ. ನಾವು ಹೋಗ್ತಾ ಇದ್ದೀವಿ, ನಿಲ್ಲಿಸಿ ಅಂತ ಏನು ನಿಲ್ಲಿಸಲಿಲ್ಲ, ಹಂಗೆ ಹೋಗ್ಬಿಟ್ಟು ಕೂತ್ಕೊಂಡು. ಆಮೇಲೆ ಏನಾಯಿತು? ಆಮೇಲೆ ಮಾಮೂಲಿ ನಾವು ತುಂಬ ಕಾಲು ಓಪನ್ ಆಗಿದ್ದರಿಂದ ನಿಂತವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪೊಲೀಸವರೇ ಬಂದು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಆಪ್ರೇಷನ್ಗೆ ಕರ್ಕೊಂಡೋಗಿ ನ್ಯೂ ಲೈಫ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಮತ್ತೆ BJC ಕರ್ಕೊಂಡೋಗಿ BJC ಈಗ ಆಪ್ರೇಷನ್ನಾಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತು ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಅದು 2 ಡೇಸ್ ಆದಮೇಲೆ. ಓಕೆ, ಆಮೇಲೆ ಏನಾಯಿತು? ಆಮೇಲೆ ಅದೇ ಪೊಲೀಸವರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಆಮೇಲೆ ಇವರು ದಿವ್ಯಾ ಸುರೇಶ್ ಅವ್ರು ಗೊತ್ತಿರೋದು ಅಂತ ಹೇಳ್ಬಿಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.